ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಇಲ್ಲಿ ಒಂದು ಉಪ್ಪಿನ ಜಾರನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಉಪ್ಪಿನ ಜಾರು. ಈ ಉಪ್ಪಿನ ಜಾರಿನಲ್ಲಿ ಕೆಲವು ಪದಾರ್ಥಗಳನ್ನ ನಾವು ಗುಪ್ತವಾಗಿ, ಯಾರಿಗೂ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಗುಪ್ತವಾಗಿ ನಾವು ಬಚ್ಚಿಡೋದ್ರಿಂದ ನಮ್ಮಲ್ಲಿರುವಂಥ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಾಳೆ ದಿನ ಶುಕ್ರವಾರ, ಅದರಲ್ಲೂ ಕಾರ್ತಿಕ ಶುಕ್ರವಾರ ಅಲ್ಲಲ್ವಾ, ಕೊನೆ ಕಾರ್ತಿಕದ ಶುಕ್ರವಾರ ದಿನ ನಾಳೆ ದಿನ ನೀವು ನಾನು ನಿಮಗಿಲ್ಲಿ ಉಪ್ಪಿನ ಜಾರನ್ನ ತೋರಿಸ್ತಾ ಇದ್ದೀನಿ. ಈ ಉಪ್ಪಿನ ಜಾರಿನಲ್ಲಿ ಕೆಲವು ಪದಾರ್ಥಗಳನ್ನ ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಹಣಕಾಸಿನ ಸಮಸ್ಯೆ ದೂರ ಮಾಡ್ಕೋಬೋದು, ಐಶ್ವರ್ಯವನ್ನು ವೃದ್ಧಿಸ್ಕೊಳ್ಳೋದು ಇದೊಂದು ಅದ್ಭುತವಾದಂತಹ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪ್ರಕಾರದಲ್ಲಿ ನೀವು ಮಾಡಿದ್ದೇ ಆದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಕೆಲವೇ ಕ್ಷಣಗಳಲ್ಲಿ ದೂರ ಆಗುತ್ತೆ ಅಂತಲೇ ಹೇಳಬಹುದು. ಹೌದು ಫ್ರೆಂಡ್ಸ್, ಈ ಪದಾರ್ಥಗಳು ನಮ್ಮ ಮನೆಯ ನಿಮ್ಮ ಮನೆಯ ಉಪ್ಪಿನ ಜಾರಿನಲ್ಲಿ ಇಟ್ಟರೆ ಸಾಕು, ನಿಮ್ಮ ಮನೆಗೆ ಸಕಲ ಸೌಭಾಗ್ಯವೇ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಫ್ರೆಂಡ್ಸ್, ಈ ಒಂದು ತಂತ್ರನ ಒಂದು ಸಲ ನೀವು ಮಾಡಿ ನೋಡಿ. ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಈ ಉಪ್ಪಿನ ಜಾರಿನಲ್ಲಿ ಕೆಲವು ಪದಾರ್ಥಗಳು, ನಾನು ತೋರಿಸುವಂತಹ ಕೆಲವೊಂದು ಪದಾರ್ಥಗಳನ್ನ ನೀವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಮನೆ ಏಳಿಗೆ ಆಗುತ್ತೆ. ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ತಂತ್ರಗಾರಿಕೆಯಲ್ಲಿ ಈ ಒಂದು ಉಪ್ಪಿನ ಒಂದು ಪರಿಹಾರನೂ ಸಹ ಒಂದು ಅಂತಲೂ ನಾವು ಹೇಳಬಹುದು. ನೋಡಿ, ನಾನಿಲ್ಲಿ ನಿಮಗೆ ಒಂದು ಬಟ್ಲು ಉಪ್ಪನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಒಂದು ಬಟ್ಲು ಉಪ್ಪಿನಿಂದ ನೀವು ಈ ಒಂದು ತಂತ್ರಗಾರಿಕೆನ ನೀವು ಮಾಡ್ಕೊಳ್ಳೋದೇ ಆದರೆ, ಜೊತೆಗೆ ಫ್ರೆಂಡ್ಸ್, ನೀವು ಬಳಸುವಂತಹ, ಅಂದರೆ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂತಹ ಈ ಒಂದು ಉಪ್ಪಿನ ಜಾರಿನಲ್ಲಿ ನೋಡಿ, ನನ್ನಲ್ಲಿ ಗಾಜಿನ ಒಂದು ಉಪ್ಪಿನ ಜಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದರಲ್ಲೂ ಮಾಡ್ಕೋಬೋದು, ಇಲ್ಲ ಪಿಂಗಾಣಿ ಜಾರ್ ಅಂತ ಬರುತ್ತೆ ನೋಡಿ, ಅಂತಹ ಪಿಂಗಾಣಿ ಜಾರ್ಗಳಲ್ಲೂ ಸಹ ನೀವು ಮಾಡ್ಕೋಬೋದು. ಆದರೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಗಾಜಿನ ಒಂದು ಬಾಟಲ್ ನಿಮಗೆ ಬೇಕಾಗುತ್ತೆ. ನೋಡಿ, ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಗಾಜಿನ ಬಾಟಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಿಂದ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ. ಇದು ನಿಮ್ಮ ಜೀವನದಲ್ಲಿ ಅಳಸಿಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳೆಲ್ಲವನ್ನು ಸಹ ಹೋಗಲಾಡಿಸಿ ಅಭಿವೃದ್ಧಿಯ ಜೀವನವನ್ನು ಸಾಗಿಸ್ತೀರಾ ಅಂತಲೇ ಹೇಳಲಾಗುತ್ತೆ. ನಿಮ್ಮ ಮನೆಯ ಮಕ್ಕಳು ನೆಮ್ಮದಿಯಿಂದ ಬದುಕು ನಡೆಸಲಾಗುತ್ತೆ ಅಂತಲೇ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರದ ಕಲ್ಲುಪ್ಪಿನ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ, ಕಲ್ಲುಪ್ಪಿನಲ್ಲಿ ಈ ವಸ್ತುಗಳನ್ನು ಗುಪ್ತವಾಗಿ ನೀವು ಇಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು, ಸಮಸ್ಯೆಗಳೆಲ್ಲವನ್ನು ಸಹ ನಿರ್ಮೂಲನವಾಗುತ್ತೆ. ಅಖಂಡ ರಾಜಯೋಗವೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಕಲ್ಲುಪ್ಪಿನಲ್ಲಿ ಯಾವ ವಸ್ತುಗಳನ್ನು ನಾವು ಗುಪ್ತವಾಗಿ, ಯಾರಿಗೂ ತಿಳಿಯದೇ ಇರುವಂಥ ರೀತಿಯಲ್ಲಿ ಗುಪ್ತವಾಗಿ ಬಚ್ಚಿಡೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಸಹ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ, ಅದಕ್ಕೂ ಮೊದಲು ಫ್ರೆಂಡ್ಸ್, ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯಾಕೆಂದರೆ ನಿಮಗೋಸ್ಕರ ಅಂತಲೇ ತಂದಿರುವಂತಹ ಈ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ದಯವಿಟ್ಟು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯೇ ತನಕ ನಮ್ಮ ಚಾನಲ್ ಕೊಡಿ ಫ್ರೆಂಡ್ಸ್. ಅದರಲ್ಲೂ ಈ ಉಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದಂಥ ರೆಮಿಡಿ ತುಂಬಾ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಬಗೆಯಿರುತ್ತೆ, ಧನಾಭಿವೃದ್ಧಿ ಆಗುತ್ತೆ, 4 ದಿಕ್ಕುಗಳಿಂದ ಹಣ ಬರುತ್ತೆ. ನಿಮ್ಮ ಸಮಸ್ಯೆಗಳು, ಕೈಯಲ್ಲಿ ಹಣ ಉಳಿತಾ ಇಲ್ಲ ಅಂತಂದರೆ ಕೈಯಲ್ಲಿ ಹಣ ಉಳಿಯುತ್ತೆ, ಮತ್ತು ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಮದುವೆ ಸೆಟ್ ಆಗುತ್ತೆ. ಯಾವ ಕೆಲಸ ಕೈ ಹಾಕಿದ್ರೆ ನಮಗೆ ಯಶಸ್ಸು ಏಳಿಗೆನೇ ಸಿಗ್ತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಇದೆ, ದುಡ್ದಂಥದ್ದೆಲ್ಲ ಒಂದು ರೀತಿಯಲ್ಲಿ ನೀರಿನಾಗೆ ಅದು ಖರ್ಚಾಗ್ತಾನೆ ಹೋಗ್ತಾ ಇದೆ ಅಂತ ನೀವು ಹೇಳೋದಾದರೆ, ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಉಪ್ಪಿನ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಉಪ್ಪಿನ ಜಾರಿನಲ್ಲಿ ಕೆಲವೊಂದು ಪದಾರ್ಥಗಳನ್ನ ನಾವು ಯಾವ ರೀತಿ ಬಚ್ಚಿಡೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ಮತ್ತು ಇತರರೇ ಇರುವಂತಹ ಹಲವಾರು ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದು ಅಂತ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ.
ಹಾಂ ಫ್ರೆಂಡ್ಸ್, ನೋಡಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಪದಾರ್ಥಗಳು ಯಾವುದು ಅಂತಂದರೆ ನೋಡಿ, ನಾನು ನಿಮಗೆ ಇಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಬೇಕಾಗಿರೋದು ಅರಿಶಿನ, ಕುಂಕುಮ ಮತ್ತು ನೋಡಿ ಇಲ್ಲಿ ನಾನಿಲ್ಲಿ ನಿಮಗೆ 2 ಚಕ್ಕೆನ ತೋರಿಸ್ತಾ ಇದ್ದೀನಿ. ಚಕ್ಕೆನ ನಾವು ಸಿಲಿಕಾನ್ ಪೌಡರ್ ಅಂತ ಕೇಳಿ ಕರಿತೀವಿ. ಇಲ್ಲಿ ಚಕ್ಕೆ ಪೌಡರ್ನು ಸಹ ನೀವು ತೆಗೆದುಕೊಳ್ಬೋದು, ಇಲ್ಲ 2 ಚಕ್ಕೆನೂ ಸಹ ನೀವು ತೆಗೆದುಕೊಳ್ಬೋದು. ನೋಡಿ ನಾನಿಲ್ಲಿ 2 ಚಕ್ಕೆಯನ್ನು ತೆಗೆದುಕೊಂಡಿದ್ದೀನಿ. ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾವು ನೋಡಿ ನಾವಿಲ್ಲಿ 2 ಅರಿಶಿಣದ ಕೊನೆಯನ್ನು ತೆಗೆದುಕೊಂಡಿದ್ದೀವಿ. ಈ 2 ಅರಿಶಿಣದ ಕೊನೆಯನ್ನು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ 2 ಅರಿಶಿಣದ ಕೊನೆಯನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ನಮಗೆ ಇಲ್ಲಿ ಬೇಕಾಗಿರೋದು ಮುಖ್ಯವಾಗಿ ಅಂತಂದರೆ ನೋಡಿ 5 ಕವಡೆಗಳು ಬೇಕಾಗುತ್ತೆ. ಅಂದರೆ ಹಳದಿ ಬಣ್ಣದ 5 ಕವಡೆಗಳನ್ನ ನೀವು ತೆಗೆದುಕೊಳ್ಳಿ. ನೋಡಿ ಈ ಕವಡೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ, ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಸಹ ನಾವು ಹೇಳ್ಬೋದು. ಕವಡೆ ಬಗ್ಗೆ ಜಾಸ್ತಿ ನಾನು ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ಕವಡೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದ್ದರಿಂದ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ 5 ಕವಡೆನ ನಾವಿಲ್ಲಿ ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರುವಂತಹ ಪದಾರ್ಥ ಅಂತಂದರೆ ನೋಡಿ ನಾನಿಲ್ಲಿ ಬಟ್ಲಡಿಕೆನ ತೋರಿಸ್ತಾ ಇದ್ದೀನಿ. ಬಟ್ಲಡಿಕೆ ನೀವು ಒಂದು 5 ಬಟ್ಲಡಿಕೆನ ನೀವು ತೆಗೆದುಕೊಳ್ಳಿ. ಈ 5 ಬಟ್ಲಡಿಕೆ ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು. ಇದು ಹಣವನ್ನು ಮ್ಯಾಗ್ನೆಟ್ ಅಂತೆ ಎಳೆಯುವಂಥ ಒಂದು ಶಕ್ತಿ ಈ ಒಂದು ಬಟ್ಲಡಿಕೆಗೆ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಜೊತೆಗೆ ನೀವು ನೋಡಿ ನಾನಿಲ್ಲಿ ನಿಮಗೆ ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ದಾರು ನೀವು ತೆಗೆದುಕೊಳ್ಬಹುದು. ಇಲ್ಲ ಅಂತಂದರೆ ಒಂದು ಹಳದಿ ಬಣ್ಣದ ನೋಡಿ, ನಾನು ನಿಮಗೆ ಹಳದಿ ಬಣ್ಣದ ಒಂದು ಚೌಕಾಕಾರದ ಒಂದು ಬಟ್ಟೆನ ನೋಡಿ, ಇದು ನಿಮಗೆ ಗದ್ದಿಗೆ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ನೋಡಿ. ಇದನ್ನು ಬೇಕಾದ್ರೂ ನೀವು ತೆಗೆದುಕೊಳ್ಬೋದು. ಇದು 1 ಮೀಟರ್ಗೆ 20 ರೂಪಾಯಿ ಆಗುತ್ತೆ ಅಷ್ಟೇ, ಜಾಸ್ತಿ ದುಡ್ಡೇನಾಗಲ್ಲ. ನೀವು ಕೆಂಪು ಬಣ್ಣದಲ್ಲಾದರೂ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನಲ್ಲಾದರೂ ಮಾಡ್ಕೋಬೋದು, ಇಲ್ಲ ಒಂದು ಹಳದಿ ಬಣ್ಣದ ಒಂದು ಈ ರೀತಿ ಇರುವಂತಹ ಒಂದು ಬಟ್ಟೆಲಾದ್ರೂ ಸಹ ನೀವು ಮಾಡ್ಕೋಬೋದು. ಆದರೆ ನೀವು ವಾಶ್ ಮಾಡಿರುವಂಥದ್ದೇ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ. ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು ನೀವು ಇದಕ್ಕೆ ಅಂದರೆ ನೋಡಿ ನಾನಿಲ್ಲಿ ತೆಗೆದುಕೊಂಡಿದ್ದೀನಲ್ವಾ, ಇದಕ್ಕೆ ನೀವು ನೆಕ್ಸ್ಟ್ ಇಲ್ಲಿ ನೀವು ನೋಡಿ ಈ ರೀತಿ ನೀವು ಇಟ್ಕೊಂಡು ನೀವು ನೋಡಿ ಈ ರೀತಿ ಇಟ್ಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮೊದಲು ನೀವು ಇದಕ್ಕೆ 5 ಕವಡೆಗಳನ್ನ ನೀವು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ 5 ಕವಡೆಗಳನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವು ಬಟ್ಲಡಿಕೆನ 5 ಬಟ್ಲಡಿಕೆನೂ ಸಹ ನೀವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ಬಟ್ಲಡಿಕೆ 1 ತೆಗೆದುಕೊಂಡಿದ್ದೀನಿ. ನೀವು 1 ತೆಗೆದುಕೊಳ್ಬೋದು, ಇಲ್ಲ ಮಾಮೂಲಿ ಅಡಿಕೆಗಳಲ್ಲೇ ಈ ರೀತಿ ಬರುತ್ತೆ ನೋಡಿ, ಅಗಲವಾಗಿರುವಂಥದ್ದು ಬರುತ್ತೆ ನೋಡಿ, ಈ ರೀತಿ ಅಡಿಕೆನೂ ಸಹ ನೀವು ತೆಗೆದುಕೊಳ್ಬೋದು. ಆದರೆ ಫ್ರೆಂಡ್ಸ್ ನೋಡಿ ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಈ ರೀತಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಒಂದು ಗಂಟನ್ನಾಗಿ ನೋಡಿ ಈ ರೀತಿ ಒಂದು ಗಂಟನ್ನಾಗಿ ಹಾಕ್ಕೊಂಡು ಇದಕ್ಕೆ ಹಳದಿ ಬಣ್ಣದ ಇಲ್ಲ ಒಂದು ಕೆಂಪು ಬಣ್ಣದ ದಾರದಿಂದ ಕಟ್ಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಜಾರಿದೆ ಅಲ್ವಾ, ಈ ಜಾರಿನ ಒಳಗೆ ಈ ಒಂದು ಗಂಟನ್ನು ಇಡಬೇಕಾಗುತ್ತೆ. ಈಗ ನಾನು ಇಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಫ್ರೆಂಡ್ಸ್ ನೋಡಿ ನಾನು ಈ ಒಂದು ಗಂಟನ್ನು ನಾನು ಈ ಜಾರಿನ ಒಳಗಡೆ ಇಟ್ಕೊಂಡಿದ್ದೀನಿ ಅಲ್ವಾ, ಈ ರೀತಿ ಗುಪ್ತವಾಗಿ ಇಟ್ಬಿಟ್ಟು ಇದ್ರ ಮೇಲೆ ನೀವು ನೋಡಿ ಈ ರೀತಿ ನೋಡಿ ಇದನ್ನ ನಾನು ನಿಮಗೆ ಕಾಣಿಸ್ಲಿ ಅಂತೇಳಿ ನಾನು ಮೇಲೇ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಇಡಕ್ಕೆ ಹೋಗಬಾರ್ದು, ಈ ರೀತಿ ನೀವು ಇಟ್ಟು ನಂತರ ನೀವು ಈ ಕಲ್ಲುಪ್ಪಿರುತ್ತಲ್ವ, ಈ ಕಲ್ಲುಪ್ಪನ್ನ ಮೇಲ್ಗಡೆ ಫುಲ್ಲು ನೀವು ಕವರ್ ಮಾಡಬೇಕಾಗುತ್ತೆ. ಅಂದರೆ ಇದನ್ನ ತಳಭಾಗದಲ್ಲಿ ಇಟ್ಬಿಡಿ. ತಳಭಾಗದಲ್ಲಿ ಇಟ್ಟು ನಂತರ ಇದ್ರ ಮೇಲೆ ನೀವು ಆ ಒಂದು ಕಲ್ಲುಪ್ಪನ್ನ ಹಾಕ್ಬಿಟ್ಟಾಗ ಇದು ಗುಪ್ತವಾಗಿ ಒಳಗಡೆ ಸೇರಿಕೊಳ್ಳುತ್ತೆ ಅಲ್ವಾ. ಇದು ಒಳಗಡೆ ಒಂದು ಸೈಡಲ್ಲಿ ಒಳಗಡೆ ಸೇರಿಕೊಳ್ಳಿ. ನಂತರ ಇದನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಗ್ಯಾಸ್ ಸ್ಟವಲ್ಲಿ ನೀವು ಅಡುಗೆ ಮಾಡ್ತೀರಲ್ವಾ, ಆ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ನೀವು ಈ ಒಂದು ಜಾರನ್ನು ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇದು ಕಾಣಿಸಿದ್ರೂ ಪರವಾಗಿಲ್ಲ, ಈ ರೀತಿ ನಿಮಗೆ ಕಾಣಿಸಿದ್ರು ಅಂದರೆ ಪ್ರತಿನಿತ್ಯ ಉಪ್ಪನ್ನ ನೀವು ಬಳಸ್ತಾ ಇರ್ತೀರಲ್ವ, ಬಳಸ್ತಾ ಅದು ಕಡಿಮೆ ಆಗ್ತಾ ಇರುತ್ತಲ್ವ, ಕಡಿಮೆ ಆಗ್ತಾ ಇದು ನಿಮಗೆ ಕಾಣಿಸಿದ್ರೂ ಪರವಾಗಿಲ್ಲ, ಅದ್ರ ಪಾಡ್ಗದಿರಲಿ. ಸೈಡಲ್ಲಿ ಉಪ್ಪನ್ನ ತೆಗೆದುಕೊಂಡು ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಮುಚ್ಚಿಬಿಟ್ಟು ನೀವು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ನೋಡಿ ಈ ಒಂದು ಜಾರು ಅಂದರೆ ಈ ಒಂದು ಉಪ್ಪಿನ ಜಾರನ್ನ ನೀವು ಇಡಬೇಕಾಗುತ್ತೆ. ಈ ಉಪ್ಪಿನ ಜಾರನ್ನ ಇಡೋದ್ರಿಂದ ನೀವು
ಈ ರೀತಿ ನೀವು ಮಾಡೋದ್ರಿಂದ ಅಂದರೆ ಈ ಒಂದು ಹಳದಿ ಬಣ್ಣದ ಬಟ್ಟೆ ಒಳಗೆ ಆಗಿರುವಂತಹ ಪದಾರ್ಥಗಳೆಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು. ಜೊತೆಗೆ ಮಾತೆ ಮಹಾಲಕ್ಷ್ಮಿಯನ್ನು ಅಟ್ರಾಕ್ಷನ್ ಮಾಡುವಂತಹ ಒಂದು ತಂತ್ರಗಾರಿಕೆ ಇದು ಅಂತಲೂ ಸಹ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಹಲವಾರು ರೀತಿಯ ತಂತ್ರಗಾರಿಕೆಯಲ್ಲಿ ಈ ಒಂದು ಕಲ್ಲುಪ್ಪಿನ ಈ ಒಂದು ತಂತ್ರಗಾರಿಕೆಯನ್ನು ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿ, ಈ ರೀತಿ ನೀವು ನಿಮ್ಮ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಈ ಒಂದು ಉಪ್ಪಿನ ಬಾಕ್ಸ್ನ ಇಟ್ಕೊಂಡು ಅದ್ರ ಒಳಗಡೆ ಈ ರೀತಿ ಇಟ್ಕೊಂಡು ಪ್ರತಿನಿತ್ಯದ ಅಡುಗೆಯಲ್ಲಿ ನೀವು ಇದೇ ಉಪ್ಪನ್ನು ನೀವು ಬಳಸಬೇಕಾಗುತ್ತೆ. ಇದೇ ರೀತಿ ಇರುವಂಥ ಈ ಉಪ್ಪನ್ನು ನೀವು ಬಳಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಒಂದೇ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಒಂದು ಸಲ ಮಾಡಿ ನಿಮಗೆ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಧನ ಧಾನ್ಯ ಅಭಿವೃದ್ಧಿನ ತಂದು ಕೊಡುತ್ತೆ ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್. ಈ ಅದ್ಭುತವಾದಂಥ ಪರಿಹಾರ ನೀವು ಇದನ್ನ ನೀವು ನಾಳೆ ದಿನ ಶುಕ್ರವಾರ ದಿನ ನಾಳೆ ದಿನ ನೀವು ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಧನ ಧಾನ್ಯ ಸಂಪತ್ತಿಗೆ ಯಾವುದೇ ರೀತಿಯಾದಂತಹ ಕೊರತೆಯೂ ಸಹ ನಿಮಗೆ ಬರಲ್ಲ ಅಂತ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಸಹ ನೀವು ಅಭಿವೃದ್ಧಿನ ಹೊಂದುತ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ದೃಷ್ಟಿದೋಷ, ಆಮೇಲೆ ಕಣ್ಣಿನ ದೃಷ್ಟಿ ಏನೇ ಒಂದು ಇದ್ರೂ ಸಹ ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಕೋರ್ಟು ಕಚೇರಿ ವ್ಯಾಜ್ಯ ನಡೀತಾ ಇರೋದಾಗಿರ್ಬೋದು, ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೂಡ ನೀವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದಂತಹ ಒಂದು ಕಲ್ಲುಪ್ಪಿನ ತಂತ್ರಗಾರಿಕೆ ಇದು ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರಗಾರಿಕೆನೇ ಆದ್ರೂ ನಿಮಗೆ ಹೆಚ್ಚಿನ ಫಲನೇ ಕೊಡುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ, ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಸಮಸ್ಯೆ ಮೇಲೆ ಸಮಸ್ಯೆಗಳೇ ನಮಗೆ ಆಗ್ತಾ ಇದೆ ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲಿಸುತ್ತೆ, ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೌದು ಫ್ರೆಂಡ್ಸ್, ಇದನ್ನ ತಂತ್ರಗಾರಿಕೆನ ನಾನು ಸಹ ಮಾಡಿದ್ದೀನಿ. ಈ ತಂತ್ರಗಾರಿಕೆನ ನಾನು ಮಾಡಿದ ಮೇಲೆ ನನಗೆ ಸಾಕಷ್ಟು ರೀತಿಯ ಹಣ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಈ ಒಂದು ತಂತ್ರಗಾರಿಕೆನ ನೀವು ಮಾಡಿ ನೋಡಿ, ಆದರೆ ಭಕ್ತಿಯಿಂದ ಮಾಡಿ ನೋಡಿ. ಯಾವ ರೀತಿ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್.